ಕೆಲವು ಕ್ಷಣಗಳಲ್ಲಿ ಭುಜ್ ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾ ಇದ್ದಾರೆ. ಗುಜರಾತಿನಲ್ಲಿರುವಂಥ ಭುಜ್ ಏರ್ ಬೇಸ್ಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಗುಜರಾತಿನಲ್ಲಿರುವಂಥ ಏರ್ ಬೇಸ್ ಇದು ಕೂಡ ದೊಡ್ಡ ಪ್ರಮಾಣದಲ್ಲಿರುವಂಥ ಏರ್ ಬೇಸ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಭುಜ್ ಏರ್ ಬೇಸ್ ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ನಡೆಸಿತ್ತು. ಪಾಕಿಸ್ತಾನದ ದಾಳಿಯನ್ನು ವಿಫಲಗೊಳಿಸಿದೆ ಭಾರತೀಯ ಸೇನೆ. ಹೀಗಾಗಿ ಏರ್ ಬೇಸ್ಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ. ನಿನ್ನೆ ಶ್ರೀನಗರದ ವಾಯುನೆಲೆಗೆ ಭೇಟಿ ನೀಡಿದ್ರು ರಕ್ಷಣಾ ಸಚಿವ. ನೋಡಿ, ಆದಂಪುರ್ನ ಏರ್ ಬೇಸ್ಗೂ ಕೂಡ ದಾಳಿ ಮಾಡಿದ್ದೇವೆ, ಆದಂಪುರದ ಏರ್ ಬೇಸ್ನಲ್ಲಿ ಉಡಾಯಿಸಿದ್ದೇವೆ, ನಾಶಗೊಳಿಸಿದ್ದೇವೆ, ಧ್ವಂಸಗೊಳಿಸಿದ್ದೇವೆ ಅಂತ ಹೇಳಿ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಇಡೀ ಪ್ರಪಂಚದ ಮುಂದೆ ಹೇಳ್ತಾ ಇತ್ತು. ಆದರೆ ಈ ವಿಚಾರದಲ್ಲಿ ಇದು ಸುಳ್ಳು ಅನ್ನೋದನ್ನು ಪ್ರಧಾನಿಗಳು ಭೇಟಿ ಕೊಟ್ಟು ಏರ್ ಬೇಸ್ ಹೇಗಿದೆ ಅನ್ನೋದನ್ನು ಅಲ್ಲಿಂದನೇ ನಿಂತ್ಕೊಂಡು ಮಾತಾಡಿ ಜಗತ್ತಿನ ಮುಂದೆ ಹೇಳಿದರು. ಆದಂಪುರ ಏರ್ ಬೇಸಿಗೆ ಏನೂ ಆಗಿಲ್ಲ ಅಂತ. ಇದೀಗ ರಕ್ಷಣಾ ಸಚಿವರು ಭುಜ್ ಏರ್ ಬೇಸ್ಗೆ ಭೇಟಿ ಕೊಡ್ತಾ ಇದ್ದಾರೆ. ವಾಯುನೆಲೆಯಲ್ಲಿ ಇರುವಂಥ ಗಮನ ಸೆಳೆಯುವ ಅತಿ ದೊಡ್ಡ ಏರ್ ಬೇಸ್ಗಳಲ್ಲಿ ಭುಜ್ ಏರ್ ಬೇಸ್ ಕೂಡ ಒಂದಾಗಿದೆ. ಹೀಗಾಗಿ ಭೇಟಿ ಕೊಟ್ಟು ಏನೆಲ್ಲ ದಾಳಿ ನಡೆದಂಥ ಸಂದರ್ಭದಲ್ಲಿ ಏನೆಲ್ಲ ನಡೆದಿದೆ, ಯಾಕೆಂದರೆ ಪಾಕಿಸ್ತಾನ ಯಾವುದೋ ಒಂದಿದ್ದರೆ ಸಾವಿರ ಹೇಳ್ಕೊಳ್ಳುತ್ತೆ, ಏನೂ ಇಲ್ಲ ಅಂದರೂ ಕೂಡ ಕೊಚ್ಕೊಳ್ಳುತ್ತೆ. ಸೊ ಹೀಗಾಗಿ ಪಾಕಿಸ್ತಾನದ ನಿಜ ಬಣ್ಣ ಬಯಲಾಗಬೇಕು ಅಂತ ಹೇಳಿದ್ರೆ ನಮ್ಮ ಏರ್ ಬೇಸ್ಗಳು ಹೆಂಗಿದೆ ಅಂತ ನಾವು ತೋರಿಸ್ಕೊಳ್ಬೇಕಾಗಿದೆ. ಹೀಗಾಗಿ ನಮ್ಮ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಹೋಗ್ತಾ ಇದ್ದಾರೆ, ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ, ಅಲ್ಲಿನ ಹಿರಿಯ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಜೊತೆಗೆ ಪಾಕಿಸ್ತಾನದ ಅಟ್ಯಾಕನ್ನು ಫೇಲ್ ಮಾಡಿದ್ದಕ್ಕೆ, ವಿಫಲಗೊಳಿಸಿದ್ದಕ್ಕೆ ಅಭಿನಂದನೆ ಕೂಡ ಸಲ್ಲಿಸೋರಿದ್ದಾರೆ.